ದಾದಾ ಪೇರ್ ಅಂತ. ದಾದಾ ಪೇರು. ಈ ಊರು ಆಯ್ಕಲ್, ಚಿತ್ರದುರ್ಗ ಆಯ್ಕಲ್. ತಾಲೂಕು, ಚಿತ್ರದುರ್ಗ ಜಿಲ್ಲೆ, ಕುರುನೂರು ಹೋಬಳಿ, ಆಯ್ಕಲ್. ಎಷ್ಟು ವರ್ಷ ಆತ ನನಗೆ? ನಾವು ಇದು ತಂದು ವರ್ಷ ಆಯ್ತು. ವರ್ಷ ಆಯ್ತಾ? ಎಲ್ಲಿ ತಂದಿದ್ದೆ? ದುರ್ಗದಲ್ಲಿ. ದುರ್ಗದಲ್ಲ. ಚೆನ್ನಾಗಿ ಕೆಲಸ ಮಾಡ್ತಾವ? ಗಾಡಿಗಾಗ್ಲಿ, ವ್ಯವಸಾಯಕ್ಕಾಗ್ಲಿ, ಮಾಗಿಗಾಗ್ಲಿ, ಎತ್ತಿದ ಕೈ. ಆದ್ರೆ ಒಂದ್ ವಾರ ಹೊಡ್ಕೊಂಡ್ಬಿಟ್ಟು ಆಮೇಲೆ ಬೇಕಾದ್ರೆ ಬಂದು ನನ್ನ ಹತ್ರ ಮಾತಾಡ್ಬೋದು. ತಳಿ ಯಾವ್ದಣ್ಣ ಇದು? ಹಳ್ಳಿಕಾರ. ಹಳ್ಳಿಕಾರ. ನಾನ್ ತಮ್ದಾಗ 1.35, ಈಗ 1.80 ಹೇಳ್ತಾ ಇದ್ದೀನಿ. 1.80. ಸುಳಿಗಳು ನೋಡ್ತಾರೆ, ಆಮೇಲೆ ಕಾಲ್ ನೋಡ್ತಾರೆ, ಭುಜ ನೋಡ್ತಾರೆ, ಅದ್ ಕೆಲ್ಸ ಹೆಂಗ್ ಮಾಡುತ್ತಂತ ನೋಡ್ತಾರೆ. ಕಾಲ್ಗಳೇ ಮೈನ್ ರೈತರಿಗೆ ಬೇಕಾಗಿರೋದು. ಕಾಲ್ಗಳಂದ್ ಯಾವ ತರ ಇರ್ಬೇಕಣ್ಣ? ಕಾಲ್ಗಳಂದ್ ಸಮವಾಗಿರ್ಬೇಕು, ಹಿಂಗ್ ವರ್ಚಿರಬಾರ್ದು. ವರ್ಚ್ ಅಂದ್ರೆ ಅಣ್ಣ? ವರ್ಚ್ ಅಂದ್ರೆ ಒಂದು ಈ ತರ ಇರುತ್ತೆ ಕಾಲು, ಆ ತರ ಇರಬಾರ್ದು, ಸ್ಟ್ರೈಟ್ ಆಗಿ ಇರಬೇಕು. ಹಂಗಾಗಿ ಅದನ್ನ ಇದ್ ಅಂತಾರೆ. ಇದರಲ್ಲಿ ನಾನಾ ತರ ಸುಳಿಗಳು ಬರ್ತಾವೆ. ಈಗ ಒಂದೊಂದ್ ಏರಿಯಾದಲ್ಲಿ ಒಂದೊಂದ್ ತರ ಯಾವ್ದಂತಾರೆ. ಇದರಲ್ಲಿ ಕೆಲವರು ಪರ್ಕೆ ಸುಳಿ ಅಂತಾರೆ. ಆ ಪರ್ಕೆ ಸುಳಿ ಇರೋದು ಯಾರು ಕಟ್ಟಲ್ಲ, ಕೆಲವ್ರು ಕಟ್ತಾರೆ, ಅದು ಒಳ್ಳೇದಾಗಲ್ಲ ಅಂತಾರೆ. ಹಂಗಾಗಿ ನೀವ್ ಯಾವ ತರ ನೋಡ್ತಾಂಬಂದ್ರಿ ಸುಳಿ ಅಂದ್ರೆ? ನಮಗೂ ಅಷ್ಟು ಅನುಭವ ಇರ್ಲಿಲ್ಲ. ನಮ್ಮ ಅಪ್ಪಾಜರ್ ಮೊದ್ಲು ಇದ್ ಮಾಡೋರು. ನಮ್ಮ ಅಪ್ಪಾಜರ್ ತೀರಿದ್ಮೇಲೆ ಸುಮಾರು 3-4 ವರ್ಷ ಎತ್ತುಗಳು ಕಟ್ಟೋದ್ ಕೈ ಬಿಟ್ಟಿದ್ವಿ. ಈಗ ಯಾಕೆ ಸಮಾಧಾನ ಆಗ್ಲಿಲ್ಲ. ಹಂಗಾಗಿ ನಮ್ಮ ಫ್ರೆಂಡ್ ಕರ್ಕೊಂಡೋಗಿ, ನಮ್ಮ ಅಣ್ಣವ್ರು ಒಬ್ರು ಇದಾರೆ, ಅವ್ರು ಕರ್ಕೊಂಡೋಗಿ ಅವ್ರ ಜೊತೆಗೆ ಸೆಲೆಕ್ಟ್ ಮಾಡ್ಕೊಂಡು ತಗೊಂಡ್ಬಂದಿದ್ವಿ. ಆದಷ್ಟು ಸ್ವಲ್ಪ ದನ ಕರುಗಳು ಸಾಕ್ರಿ ಅಂತ ಕೇಳ್ಕೊಂತೀನಿ. ರಾಸಾಯನಿಕಗಳಿಗೆ ಕೊಡೋದು ಕಡಿಮೆ ಮಾಡ್ರಿ. ಒಂದ್ ಸ್ವಲ್ಪ ಅವರಿಂದ ದೇಶಕ್ಕೆ ಅನ್ನ ಸಿಗುತ್ತೆ. ಇನ್ನ ರೈತರು ಬೆನ್ನೆಲುಬು ಅಂತಾರ ಅದನ್ನ. ಯಾವ ಟ್ರಾಕ್ಟರ್ ಚಾಲಿತ ಅವೆಲ್ಲ ಮೊದ್ಲು ಇದ್ದಿದ್ದೇ ಇದು. ಈಗ ಬಂದ್ರೆ ಯಂತ್ರೋಪಕರಣ ಜಾಸ್ತಿ. ಬಟ್ ಆದಷ್ಟು ಡಿಪೆಂಡ್ ಯಾವ್ದ್ರ ಮೇಲೆ ಆಗ್ಬೇಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಜಾಗದಲ್ಲಿ ಬರುತ್ತೆ ಪರ್ಕೆ ಸುಳಿ ಅಂತ. ಈ ಜಾಗದಲ್ಲಿ ಬರೋರು ಕೆಲವೇನ್ ಮಾಡ್ತಾರ ಅಂದ್ರೆ, ಕೆಲವ್ರಿಗೆ ಒಳ್ಳೇದಾಗುತ್ತೆ, ಕೆಲವ್ರಿಗೆ ಒಳ್ಳೇದಾಗಲ್ಲ. ಹಂಗಾಗಿ ಕೆಲವ್ರು ಯಾರೋ ಒಬ್ರು ನಮ್ಗೆ ಬೇಕು ಅಂತ ಕಟ್ಟೋರು, ಇನ್ನಿದ್ದಾರೆ ಯಾರು ಕಟ್ಟಲ್ಲ. ಆಮೇಲೆ ಈ ಗುಂಡಿಗೆ ಸುಳಿ ಅಂತ ಬರುತ್ತೆ. ಎರಡೂ ಕಡೆ ಇದ್ರೆ ಒಳ್ಳೇದು. ಎರಡೂ ಕಡೆ ಈ ತರ ಗುಂಡಿಗೆ ಸುಳಿ ಅಂತ ಬರುತ್ತೆ. ಎರಡೂ ಕಡೆ ಇದ್ರೆ ಒಳ್ಳೇದು. ಅಥವಾ ಒಂದೇ ಕಡೆ ಇದ್ರೆ ಅದು ಬಲಗಡೆ ಇದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಎಡಗಡೆ ಇದ್ರೆ ಕಟ್ಟಲ್ಲ. ಹಂಗಾಗಿ ಇವಾಗ ಅದಕ್ಕಿದೆಯಾ ಸುಳಿ ಬಲಗಡೆ? ಬಲಗಡೆ ಅದು ಒಳ್ಳೇದು. ಅದು ಬೆನ್ ಮೇಲೆ ಇದ್ರೆ ಏನಾಗಲ್ಲ, ಒಳ್ಳೇದು. ಎರಡಕ್ಕೂ ಇದಾವ? ಎರಡಕ್ಕೂ ಇದಾವಣ? ಹಣೆ ಮೇಲೆ ಅದೆಲ್ಲ ಇದ್ರೆ ಒಳ್ಳೇದು. ಗುಂಡಿಗೆ ಸುಳಿ ಅಂತಾರೆ. ಕೆಲವಕ್ಕೆ ಎರಡೂ ಕಡೆಗೆ ಇರ್ತಾವ, ಕೆಲವಕ್ಕೆ ಬಲಗಡೆ ಇರುತ್ತೆ, ಕೆಲವರು ಎಡಗಡೆ ಒಂದೇ ಇರುತ್ತೆ. ಎಡಗಡೆ ಇರೋದು ಕಟ್ಟಲ್ಲ, ಬಲಗಡೆ ಇರೋದು ಒಳ್ಳೇದಂತ ಕಟ್ತಾರೆ. ಇದು ಬಲಗಡೆ ಇದೆ. ಇದು ಗುಂಡಿಗೆ ಸುಳಿ ಅಂತಾರೆ. ಇದನ್ನ ಇದೆ ನೋಡಿ, ಇದು ಕೆಲವಕ್ಕೆ ಎರಡೂ ಕಡೆ ಇರುತ್ತೆ, ಕೆಲವಕ್ಕೆ ಒಂದ್ ಕಡೆ ಇದೆ. ಕೆಲವು ಎತ್ತುಗಳಿಗೆ ಎರಡೂ ಕಡೆ ಇರುತ್ತೆ, ಕೆಲವ್ರಿಗೆ ಒಂದ್ ಕಡೆ ಇರುತ್ತೆ. ಇದು ಬಲಗಡೆ ಇರೋದು ಒಳ್ಳೇದಂತ ಕಟ್ತಾರೆ. ಎಡಗಡೆ ಇದ್ರೆ ಕೆಲವ್ರು ಕಟ್ಟಲ್ಲ ರೈತರು. ಎರಡೂ ಕಡೆ ಇದ್ರೆ ಒಳ್ಳೇದು ಅಂತಾರೆ. ಅಥವಾ ಒಂದ್ ಕಡೆ ಬಲಗಡೆ ಇದ್ರೆ ತೊಂದ್ರೆ ಇಲ್ಲ, ಯಾವ್ದೇ ರೀತಿ ತೊಂದ್ರೆ ಇಲ್ಲ, ಮನೆಗೆ ಒಳ್ಳೇದಾಗುತ್ತೆ ಅಂತ. ಬಂದಳಿಂದ ಪರವಾಗಿಲ್ಲ, ಒಳ್ಳೇದಾಗಿದೆ ನಮ್ಗೆ. ಉಳುಮೆ ಮಾಡೋದಕ್ಕಾಗಲಿ, ಗಾಡಿಗಾಗ್ಲಿ 3 ತಿಂಗಳು 4 ತಿಂಗಳು ಹಿರಿಯಲ್ಲ, ಆಯಲ್ಲ, ಒದಿಯಲ್ಲ, ಮಕ್ಳು ಇಟ್ಕೋಬಹುದು. ಏನಂದ್ರೆ ಹೊಸ ಮನುಷ್ಯರು ಬಂದ್ರೆ ಒಂದ್ ಸ್ವಲ್ಪ ಗಾಬರಿ ಬೀಳ್ತಾವ ಅಷ್ಟೇ. ಅದು ಬಿಟ್ಟು ಇನ್ನೇನಿಲ್ಲ.